ನಮ್ಮ ಮೈಸೂರು ಏನಪ್ಪ ಈ ಜಗಳ ಅಂತ ಅಂದರೆ ಕ್ಯೂವಲ್ಲಿ ನಿಲ್ಲಿಸಿರೋರನ್ನ ಹಾಗೆ ನಿಲ್ಲಿಸಿದ್ದಾರೆ. ಈಚೆ ಇರೋರು ಯಾರ್ಯಾರು ಇರ್ತಾರೋ ಅವರೆಲ್ಲ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಇನ್ಫಾರ್ಮ್ ಮಾಡ್ತಿದ್ದಾರೆ ಬಸ್ ಹತ್ಕೊಂಡು ಹೋಗಿ ಬಸ್ಸಲ್ಲೇ ಟಿಕೆಟ್ ಕೊಡ್ತಾರೆ ಅಂತ. ಈ ಸಂಪತ್ತಿಗೆ ಕ್ಯೂ ಯಾಕೆ ಮಾಡಿಸ್ಬೇಕಾಗಿತ್ತು? ನಾನು ಬೇಗ ಹೋಗಬೇಕು ಅಂತ ಬೇಗ ಬಂದು ಕ್ಯೂವಲ್ಲಿ ನಿಂತ್ಕೊಂಡೆ. ಆದರೆ 1 ಅವರ್ ಲೇಟ್ ಆಯಿತು. ಆದ್ರೂ ಹೇಗೋ ಬಸ್ ಸಿಕ್ತಲ್ಲ ಅಂತ ಹತ್ಕೊಂಡು ಹೋಗ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಸಂಜೆ ಹೊತ್ತು ಟ್ರಾವೆಲ್ ಮಾಡೋಕ್ಕೆ. ನಾನು ಬೆಂಗಳೂರಿಗೆ ಹೋಗಿದ್ದು ಏನಕ್ಕೆ ಅಂತಂದರೆ ನಮ್ಮ ಅಕ್ಕನ ಪಾಪುದು ನಾಮಕರಣ ಇತ್ತು. ನಾನು ಆಲ್ರೆಡಿ ಮನೆಗೆ ಬಂದಾಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಕೂತಿರೋರು ನಮ್ಮ ಅಜ್ಜಿ. ಸೀರಿಯಲ್ ಹಾಕಿರ್ತಾರೆ, ಮಾತಾಡ್ಸೋಕೆ ಕೂತಿರ್ತಾರೆ. ಮತ್ತು ಅವರು ಮೆಹಂದಿ ಆರ್ಟಿಸ್ಟು, ಮೆಹಂದಿ ಹಾಕ್ಲಿಕ್ಕೆ ಅಂತ. ಮನೆ ತುಂಬಿಸ್ಕೊಂಡ ತಕ್ಷಣ ಇವಳು ವಿಡಿಯೋ ಆಮೇಲೆ ಅಲ್ಲಿಂದ ಇವನೇ ನಮ್ಮ ಮನೆ ಜಾಮೂನ್. ಇವನಿಗೆ ನಾಮಕರಣ ಇರೋದು, ಅದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ನಾನು ಫಸ್ಟು ಬೇಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ನಾನೇ ಫಸ್ಟ್ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಶುರು ಮಾಡಿದೆ. ಎಲ್ಲ ಅರಬಿಕ್ ಸ್ಟೈಲ್ ಹಾಕ್ತೋರು ಅಂತ ಸ್ವಲ್ಪ ಭಯ ಇತ್ತು, ಬಟ್ ಇಂಡಿಯನ್ ಸ್ಟೈಲೇ ಹಾಕ್ಕೊಟ್ರು. ಚೆನ್ನಾಗಿತ್ತು, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನಮ್ಮ ಅಕ್ಕಂದಿರೇನೋ ಇಬ್ಬರು ಪಾರ್ಲರ್ಗೆ ಹೋಗ್ತಾರೆ, ಬಟ್ ನಾನು ಮನೇಲಿ ರೆಡಿ ಆಗೋದ್ರಿಂದ ಸ್ವಲ್ಪ ಬೇಗ ಎದ್ದು ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ಅವ್ರು ಪಾರ್ಲರಿಂದ ಡೈರೆಕ್ಟ್ ಚೌಟ್ರಿಗೆ ಬರ್ತೀನಿ ಅಂತ ಹೇಳಿದರು. ನಾನು ಜುವೆಲ್ಸಿ ಹಾಕ್ಕೊಂಡ್ರೆ, ಬಟ್ ಮೇಕಪ್ ಇನ್ನೂ ಮಾಡಿರಲಿಲ್ಲ. ನನ್ನ ಮುದ್ದೆ ಬಂಗಾರಿ ಇವನು. ನಮ್ಮ ಪಾಪನ ನಾನೇ ಕರ್ಕೊಂಡೆ. ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿ ನಾವೆಲ್ಲ ಒಂದೇ ಕಾರಲ್ಲಿ ಹೊರಟ್ವಿ. ನಮ್ಮ ದೊಡ್ಡಪ್ಪ ನಾನು ಬಂದು ಆಮೇಲೆ ರೆಡಿ ಆಗ್ತೀನಿ, ಚೌಟ್ರಲ್ಲಿ ಇನ್ನೂ ಕೆಲಸ ಇದೆ ಅಂತ. ನಮ್ಮ ಪಾಪುಗೆ ಫೋನ್ ಬೇಕು, ಬಟ್ ನಾನು ಫೋನ್ ಕೊಡ್ತಾ ಇಲ್ಲ, ವೀಡಿಯೋ ಮಾಡ್ತಿದ್ದೀನಿ ಅಂತ. ಹಾಗೂ ಈಗ ಅವ್ರನ್ನ ಆಟಾಡಿಸ್ಕೊಂಡು ಚೌಟ್ರಿ ಹತ್ರ ಬಂದ್ವಿ. ಅಲ್ಲೋಗಿ ನೋಡ್ತೀವಿ ಆಲ್ರೆಡಿ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇದು ಪಾಪ್ಕಾರ್ನು ಮತ್ತು ಅದು ಕ್ಯಾಂಡಿ ಮತ್ತು ಇನ್ನೇನಿದೆ ಅಂತಂದರೆ ಜ್ಯೂಸು 2 ಥರ ಇದೆ, ಒಂದು ಮ್ಯಾಂಗೋ ಮತ್ತು ಒಂದು ಕೋಕೋನಟ್. ನನಗೆ ಮ್ಯಾಂಗೋ ಸ್ವಲ್ಪ ಇಷ್ಟ, ಕೋಕೋನಟ್ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಡೆಕೋರೇಷನ್ಸ್ ಕೂಡ ಆಲ್ಮೋಸ್ಟ್ ಮುಗ್ದಿತ್ತು, ಇನ್ನು ಅಲ್ಪ ಸ್ವಲ್ಪ ಇತ್ತು. ನಾಶಲ್ಲಿ ದೇವಸ್ಥಾನದಲ್ಲಿ ಕೂಡ ಪೂಜೆ ಇತ್ತು, ಅದಕ್ಕೆ ಪೂಜೆಗೆ ಅಂತ ಹೊರಟಿದ್ವಿ. ಈ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.